ಹಾಯ್ ಹಲೋ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ಪೆಷಲ್. ನೀವು ಆಲ್ರೆಡಿ ನೋಡೇ ಇರ್ತೀರಾ. ಗುರುವಂದನಾ ಕಾರ್ಯಕ್ರಮ. ನಾನು ಓದಿದಂತಹ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದಂತಹ ಗುರುಗಳ ರಿಟೈರ್ಮೆಂಟ್ ಆಯ್ತು. ಆ ರಿಟೈರ್ಮೆಂಟ್ ಪ್ರೋಗ್ರಾಮ್ ಅನ್ನ ನಮ್ಮೂರಲ್ಲಿ ಇಟ್ಕೊಂಡಿದ್ವಿ. ಗಣೇಶ ವಿಸರ್ಜನೆ ಕಾರ್ಯಕ್ರಮದ ಜೊತೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಮ್ಮೂರಿನ ಗ್ರಾಮಸ್ಥರು ಮತ್ತೆ ನಮ್ಮೂರಿನ ಯುವಕರು ಎಲ್ಲ ಸೇರ್ಕೊಂಡು. ಸೊ ವಿಡಿಯೋ ಜಲ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೇನೆ. ಅದಕ್ಕಿಂತ ಮೊದಲು ನೀವು ಏನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವಂತ ಎಲ್ಲಾ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಹಾಗಾದ್ರೆ ವಿಡಿಯೋದಲ್ಲಿ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಇದೇ ನನ್ನ ಅಚ್ಚುಮೆಚ್ಚಿನ ಊರು. ಇಲ್ಲಿ ಕಾಣ್ತಿದಲ್ಲ, ಇವ್ರು ನನ್ನ ಬ್ರದರ್ಸ್. ಇವ್ರ ಹೆಸರು ಚಂದ್ರಶೇಖರ್, ಅವ್ರ ಹೆಸರು ತಾರೇಶ್. ಹುಡುಗರೆಲ್ಲ ಡೆಕೋರೇಷನ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಆಗ್ತಿದ್ರು. ನೋಡಿ, ಆ ಕಡೆ ಟ್ರ್ಯಾಕ್ಟರ್ ಡೆಕೋರೇಷನ್ ಆಗ್ತಾ ಇದೆ, ಅಂದ್ರೆ ಗಣೇಶನ್ ತಗೊಂಡೋಗಿ ವಿಸರ್ಜನೆ ಮಾಡ್ಲಿಕ್ಕೆ. ಈ ಕಡೆ ಈ ಕಡೆ ಗುರುಗಳ ಗುರುವಂದನಾ ಕಾರ್ಯಕ್ರಮಕ್ಕೆ ಸ್ಟೇಜ್ ಪ್ರಿಪೇರ್ ಮಾಡ್ತಾ ಇದ್ರು. ಇವರೆಲ್ಲ ನಮ್ಮ ಹುಡುಗರು. ನೋಡಿ ಹೇಗಿದೆ ಸ್ಟೇಜ್ ಪ್ರಿಪರೇಷನ್, ಚೆನ್ನಾಗಿದ್ಯಾ? ನಮ್ಮ ಗುರುಗಳು ಎಂಟ್ರಿ ಆದ ತಕ್ಷಣ ಪುಷ್ಪಾರ್ಚನೆ ಮಾಡಲಿಕ್ಕೆ ಹೂಗಳನ್ನೆಲ್ಲ ಬಿಡಿಸ್ತಿದ್ರು ಹುಡುಗರು. ನೋಡಿ, ಇದೇ ನಮ್ಮೂರು ಗಣಪತಿ. ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಟ್ರ್ಯಾಕ್ಟರ್ ಡೆಕೋರೇಷನ್ ಆಗ್ತಾ ಇತ್ತು. ಹಾಗೆ ಗಣೇಶ ವಿಸರ್ಜನೆ ನಂತರ ಪ್ರಸಾದ ವಿತರಣೆಗೆ ಅಡಿಗೆ ಆಗ್ತಾ ಇತ್ತು. ಪಲಾವ್ ರೆಡಿ ಮಾಡ್ತಾ ಇದ್ರು. ಅಡಿಗೆ ಭಟ್ರ ಮೋರಣ್ಣ ಒಂದು ಟೇಬಲ್ನ ಇಬ್ರು ಇಟ್ಕೊಂಡು ಎಲ್ಲ ಸ್ಟೇಜ್ ಸೆಟಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಾಣಿಸ್ತಾ ಇರೋದು ಗುರುಗಳಿಗೆ ಗುರುನವನ್ನು ಸಲ್ಲಿಸಲಿಕ್ಕೆ ಎಲ್ಲ ಗಿಫ್ಟ್ಗಳು ಮತ್ತೆ ಪೆನ್ನು, ಪುಸ್ತಕ. ನೋಡ್ತಾ ಇದ್ದಂಗೆ ನಮ್ಮ ಸರ್ ಊರಿಗೆ ಎಂಟ್ರಿ ಕೊಟ್ಟೇ ಬಿಟ್ರು. ಆಗ ಊರಿನ ಗ್ರಾಮಸ್ಥರು, ಯುವಕರು ಎಲ್ಲರೂ ಸಾಲಾಗಿ ನಿಂತ್ಕೊಂಡು ಅವರಿಗೆ ಪುಷ್ಪಾರ್ಚನೆ ಮಾಡಿದ್ರು. ನೋಡ್ಲಿಕ್ಕೆ ಒಂದು ಅದ್ಭುತ, ಮೋಸ್ಟ್ ಮೆಮೊರೇಬಲ್ ಡೇ ಅಂತಲೆಲ್ಲ ಹೇಳ್ಬೋದು. ಅಷ್ಟು ಚೆನ್ನಾಗಿ ಸ್ವಾಗತ ಮಾಡಿಕೊಂಡ್ರು. ಅಂಬೇಡ್ಕರ್ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡೋ ಮೂಲಕ ಸ್ಟೇಜ್ ಮೇಲೆ ಬಂದರು ಸರ್.
ಕಾರ್ಯಕ್ರಮದ ಆ್ಯಂಕರಿಂಗ್ ನಾನು ಮತ್ತೆ ತಂಗಿ ಮಾಡಿದ್ವಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟ ಹಾಗೆ, ಕಾರ್ಮೋಡ ಕರಗಿ ಮಳೆಯಲ್ಲಿ ಸುರಿಸಿದ ಹಾಗೆ, ಮುಂಜಾನೆಯ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ, ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ, ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳ ಆಡುವ ಹಾಗೆ, ಸಂಜೆಯ ತಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲ ತುಂಬುವ ಹಾಗೆ ಈ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎನ್ನುವ ಆಶಯದೊಂದಿಗೆ ದಿನಾಂಕ 31/8/2025 ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿ ಜೀವನಕ್ಕೆ ಕಾಲಿಡುತ್ತಿರುವ ನಮ್ಮ ಚೊಚ್ಚಲ ಗುರುಗಳಾದಂತಹ ಶ್ರೀಯುತ ಸತೀಶ್ ಸರ್ ಇವರಿಗೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಂದ ನಮನ ಸಲ್ಲಿಸುವ ಸಲುವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಅಭಿನಂದನೆಗಳು ತಿಳಿಸಿಕೊಡ್ತೇನೆ. ಜ್ಞಾನದ ದೀವಿಗೆ ಕಂಗೊಳಿಸುತ್ತಿರಲು ಕೈ ಬೀಸಿತು ಬೆಳಕು, ತನ್ನಯ ಹೊಸಿಲಿಗೆ ಬರಲು ಶಿರವ ತಗ್ಗಿಸಿ ಕರ ಜೋಡಿಸಿ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ನೂರಾರು ಕನಸಿನ ಪುಸ್ತಕವನ್ನು ಹೆಗಲೇರಿಸಿ ಹೊಸದೊಂದು ಚೇತನದೊಂದಿಗೆ ಪುಟ್ಟ ಮಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾತ್ರಿಕರು ನಾವು. ಅಂತಹ ಜ್ಞಾನವನ್ನು ನೀಡಿದ ವಿದ್ಯಾದೇಗುಲದ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳನ್ನು ತುಂಬು ಹೃದಯದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ಚಂದ್ರಶೇಖರ್ ಅವರು. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾದಂತಹ ನಿಮ್ಮ ನೆಚ್ಚಿನ ಗುರುಗಳಾದಂತಹ ಅಂದಿನಿಂದ ಇಂದಿನವರೆಗೂ ನಮಗೆ ಮಾರ್ಗದರ್ಶನ ನೀಡಿದಂತಹ ಶ್ರೀ ಸತೀಶ್ ಸರ್ ಅವರಿಗೆ ಮತ್ತು ಸ್ವಾಗತವನ್ನು ಬರೆದಿದ್ದೇನೆ. ಹಾಗೆಯೇ ಸತೀಶ್ ಸರ್ ಅವರ ಶ್ರೀಮತಿಯಾದಂತಹ ವಿಶಾಲ್ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮಗನಾದಂತಹ ಯಶವಂತ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಊರಿನ ಹಿರಿಯರಾದಂತಹ ಒಂದೆರಡವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಚಂದ್ರಶೇಖರ್ ಆಚಾರ್ಯ ಅವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈರಯ್ಯನವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ರುದ್ರಯ್ಯನವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಈರಯ್ಯ ಕೆಕೆ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಊರಿನವರಿಗೆ ಎಲ್ಲರಿಗೂ ಗ್ರಾಮಸ್ಥರಿಗೂ ಹಾಗೂ ಪುಟಾಣಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಋತುವರೆಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರಿದಂತಹ ಚಂದ್ರಶೇಖರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಹಚ್ಚೋಣ ಬನ್ನಿ ಅಜ್ಞಾನದ ಕತ್ತಲೆಗೆ ಅರಿವಿನ ಪ್ರಣತೆ, ದ್ವೇಷದ ಇರುಳಿಗೆ ಪ್ರೀತಿಯ ಹಣತೆ, ಸ್ವಾರ್ಥದ ತಪಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತಿಮಿರಕ್ಕೆ ಸಂಸ್ಕಾರದ ಹಣತೆ, ಮತ್ಸರದ ಮೊಬ್ಬೆಗೆ ಮಮತೆಯ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಪ್ರಣತೆ, ಬೆಳಕು ಉಜ್ವಲವಾಗುವಂತೆ ಅಂಧಕಾರ ಕಳೆದು ಜ್ಯೋತಿ ಬೆಳಗಲಿ, ವಿಕಾರಗಳು ತೊಳೆದು ಮಮಕಾರ ಮೂಡಿ ಪ್ರೀತಿ ಬೆಳಗಲಿ ಎನ್ನುವ ಆಶಯದೊಂದಿಗೆ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಅತಿಥಿ ಮಹಾಶಯರು ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ತಮ್ಮ ಒಂದು ಭಕ್ತಿ ಗೀತೆಯಂತಹ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ನೀಡಲು ಬರುತ್ತಿದ್ದಾರೆ ನಮ್ಮ ಊರಿನ ಪುಟಾಣಿಗಳು. ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಗುರುಗಳ ಕಿರುಪರಿಚಯವನ್ನು ಮಾಡಲು ಚಂದ್ರಶೇಖರ್ ಅವರು ವೇದಿಕೆ ಮೇಲೆ ಸ್ವಾಗತಿಸಿದ್ದಾರೆ. ಮೊದಲನೇದಾಗಿ
ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೂ ಇವತ್ತು ವಿಸರ್ಜನೆ ಕಾರ್ಯಕ್ರಮ ಇದೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಹಾಗೂ ಮೇನ್ ಆಗಿ ನಮ್ಮ ಗುರುಗಳಾದಂತಹ ಕಲ್ಯಾರಿಗೆ ಏನು ಒಂದು ನೋಡ್ತಾ ಇದ್ದೀರಾ ಸ್ಕೂಲು, ಈ ಸ್ಕೂಲು ಒಂದು ತಳತಳ ಅಂತ ಹೊಡಿಬೇಕಂತ ಬರೀ ಸ್ಕೂಲು ಏನು ಗೋಡೆ ಕಟ್ಕೊಂಡು ಬರೀ ಪೇಂಟ್ ಮಾಡ್ಕೊಂಡು ಇದ್ರೆ ಮಾತ್ರನೇ ಸುಂದರ ಅನ್ಸಲ್ಲ. ಅದಕ್ಕೊಂದು ಒಳ್ಳೆ ರೀತಿಯ ಶಿಕ್ಷಕ ಬೇಕು. ಶಿಕ್ಷಕ ಬಂದ್ಮೇಲೆ ಅದರಿಂದ ಒಂದು 10 ಜನ ಉತ್ತರ ಆಗ್ಬೇಕು. ಸೊ ಆ ಒಂದು ಇದಾಗ್ಲಿ ನಮ್ಮ ಕಲ್ಯಾಣದಲ್ಲಿ ಆಗೋಗಿದಾಗಲಿ ಎಷ್ಟೋ ಜನಗಳು ಶಿಕ್ಷಣ ಪಡೆದು ಅವರವರ ಜೀವನವನ್ನು ಸಾಗಿಸ್ತಿದ್ದೀವಿ. ಸೊ ಆ ಒಂದು ಇದನ್ನ ನೆನಪಿನ ಹೋಗಿ ಸರ್ ಸತೀಶ್ ಅವ್ರನ್ನ ಇಲ್ಲಿಗೆ ಗುರುಗಳನ್ನ ಕರೆಸಿ ಏನು ಇವತ್ತು ಪ್ರೋಗ್ರಾಮ್ ಇಟ್ಕೊಂಡಿದೀವಿ. ಅವರ ಮೊದಲು ಕಿರಿಪರಿಚಯ ಆಗ್ಬೇಕು. ಕಿರಿಪರಿಚಯ ಆಗ್ಲಿಲ್ಲ ಅಂದ್ರೆ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ. ಯಾಕಂತಂದ್ರೆ ನನ್ನ ಹೆಸರು ಚಂದ್ರಶೇಖರ್ ಅಂತಿದೆ, ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಮಾಡಿದೆ, ಎಷ್ಟು ಜನ ಗೊತ್ತೇ ಆಗೋದಿಲ್ಲ. ಸೊ ಹಂಗಾಗಿ ಎಷ್ಟೋ ಜನ ಗೊತ್ತೇ ಇಲ್ಲ ಸರ್ ಎಲ್ಲಿ ಓದಿದ್ರು, ಸರ್ ಏನ್ ಮಾಡಿದ್ರು, ಅವ್ರೇನ್ ಕಷ್ಟಪಟ್ಟಿದ್ವಿ, ಹೆಂಗ್ ಬಂದ್ರು, ಹೇಗ್ ಜಾಬ್ ತಗೊಂಡಿದ್ ಬಂದ್ರು, ನಮ್ಮ ಊರಿಗೆ ಒಂದು ಆಶಾಕಿರಣಾದ್ರು, ನಮ್ಮ ಊರಿಗೆ ಒಂದು ಚಂದ್ರ ಸೂರ್ಯ ಆಗಿದ್ರು, ಅವರ ಒಂದು ಕಿರುಪರಿಚಯನ ನಾನು ಇವತ್ತು ಮಾಡ್ಕೊಡ್ತೇನೆ. ಸತೀಶ್ ಸರ್ ಶಿವರಂಜಪ್ಪ ಮತ್ತು ಶಿವಮ್ಮ ಅನ್ನುವ ದಂಪತಿಗಳಿಗೆ ಮೊದಲನೇ ಮಗ ಆಗಿ ಜನಿಸ್ತಾರೆ. ಅರ್ಚಿಕೆರೆಯ ಹುಣಸೆಕಟ್ಟೆನಲ್ಲಿ ಜನಿಸ್ತಾರೆ. ಅಲ್ಲಿ ಜನಿಸಿದ ನಂತರ ಅವರ ಸ್ಕೂಲ್ ಒಂದು ಏನಾಗುತ್ತೆ, LPS ಕಿರಿಯ ಶಾಲೆ ಏನಾಗುತ್ತೆ, MID ಮುದುಡಿ ಅನ್ನೋ ಒಂದು ಊರಲ್ಲಿ ಅವರು ತಮ್ಮ ಕಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಂತಾರೆ. ಅದಾದ ತಕ್ಷಣ ಅದು ಮುಗಿದ ತಕ್ಷಣ ಹೈಸ್ಕೂಲ್ಗೆ ಗಣಸಿ ಅನ್ನೋ ತಾಲೂಕಲ್ಲಿ ಹೈಸ್ಕೂಲ್ ಅನ್ನ ಪೂರೈಸ್ತಾರೆ ಅರ್ಚಿಕೆರೆ ಆದವರು. ಹಾಗೆ D.Ed ಬಂದ್ಬಿಟ್ಟು ಸಿದ್ಧಗಂಗಾ ಮಠ ತುಮಕೂರು ಇಲ್ಲ ಆಗ್ತಾರೆ. ಸಿದ್ಧಗಂಗಾ ಮಠ ಇವತ್ತು ನಿಮಗೆ ಗೊತ್ತಿರ್ಬೇಕೆಲ್ಲರಿಗೂ ಒಂದು ಫೇಮಸ್ ಆದ ಒಂದು ಶಿಕ್ಷಣ ಸಂಸ್ಥೆ. ಅದು ಶಿವಕುಮಾರ ಸ್ವಾಮಿ ಇರುವಂತ ಒಂದು ಅಲ್ಲಿ ನಮ್ಮ ಸರ್ ಶಿಕ್ಷಣವನ್ನು ಪಡ್ಕೊಳ್ತಾರೆ. ಮತ್ತೆ PUC ಕೂಡ ಅಲ್ಲೇ ಆಗುವಂತದ್ದು. D.Ed ಎಕ್ಸಾಮ್ ನ ತರಗಡೆ ಆಗಿ ಅವ್ರೊಂದು ಗೌರ್ಮೆಂಟ್ ಜಾಬ್ ಫಸ್ಟ್ ಬಂದು ಸ್ಟಾರ್ಟ್ ಮಾಡಿದೆ ನಮ್ಮೂರಲ್ಲಿ. ಅದೊಂದು ನಮಗೆ ವಿಶೇಷ. ಎಲ್ಲೂ ಬೇರೆ ಎಲ್ಲೂ ಆಗಿಲ್ಲ. ಅವ್ರು ಬಂದಿರುವಂತದ್ದು ನಮ್ಮನ್ನು ಉದ್ಧಾರ ಮಾಡಕ್ಕೆ. ನಾವ್ ಎಷ್ಟು ಜನ ಇದಾಗಿದ್ವಿ ನಮ್ಮ ಕಲ್ಯಾಣದಲ್ಲಿ, ನಮ್ಮನ್ನು ಉದ್ಧಾರ ಮಾಡಕ್ಕೆ ಅವ್ರು ಫಸ್ಟ್ ಹೆಜ್ಜೆ ಬಂದು ಇಲ್ಲೇ ಇಟ್ಟಿದ್ದು. ಎಲ್ಲಿ ಸರ್ಕಾರಿ ಶಾಲೆ ಕಲ್ಯಾಣದಲ್ಲಿ ಹುಟ್ಟಿದ್ದು. ಅಲ್ಲಿ ತನಕ ಏನ್ ಬಂದು ಹೋಗಿದ್ದೋ ಗೊತ್ತಿಲ್ಲ ನಮ್ಮೂರಲ್ಲಿ. ಸಾರು ಇಟ್ಟು ಬಂದು ಅವ್ರ ಫಸ್ಟ್ ಜೀವನ ವೃತ್ತಿಯನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ 1995 ಕಲ್ಯಾಣದಲ್ಲಿ ಮತ್ತೆ ಟ್ರಾನ್ಸ್ಫರ್ ಆಗುವಂತದ್ದು 21/7/2010 ಅವರು ಕಲ್ಗುಡ್ಡಿಯನ್ನು ಇದಾಗ್ತಾರೆ. ಕಲ್ಗುಂಡಿ ಅನ್ನೋ ಗ್ರಾಮಕ್ಕೆ ಇದಾಗ್ತಾರೆ. ನೋಡಿ ವಿಶೇಷ ಏನಂತಂದ್ರೆ ಕಾಂಬ ಕಲ್ಯಾರಿಯಲ್ಲಿ ಸ್ಟಾರ್ಟ್ ಆಗಿ ಕಾಂಬ ಕಲ್ಗುಡ್ಡಿಯಲ್ಲಿ ಅವರ ಒಂದು ಇದಾಗುತ್ತೆ. ಎರಡು ಪ್ಲೇಸ್ ಅಲ್ಲಿ ಅವ್ರಿಗೆ ಇದಾಗಿರುವಂತದ್ದು ಅಷ್ಟೇ. ನೀವು ನೋಡಿರ್ಬೇಕು, ಗೌರ್ಮೆಂಟ್ ಜಾಬ್ ತಗೊಂಡವ್ರು ಪೊಲೀಸ್ ಆಗ್ಲಿ ಬೇರೆಯವ್ರಾಗ್ಲಿ ಮಿನಿಮಮ್ ಅವ್ರ ಜೀವನ ಇದಾಗ್ಬೇಕಾದ್ರೆ 4ರಿಂದ 5 ಸಲ ಟ್ರಾನ್ಸ್ಫರ್ ಆಗ್ತಾರೆ. ಎಷ್ಟು ಕಷ್ಟ ಜೀವನ ಅಂತಂದ್ರೆ ಅವ್ರ ಮಕ್ಕಳು ಇಲ್ಲೇ ಸೇರಿಸಿದ್ರೆ ನಾವು ಮತ್ತೆ ಸೇರಿಸ್ಬೇಕಾದ್ರೆ ಚಿಂತನೆ ಆಗುತ್ತೆ. ಎಷ್ಟೋ ಜನದ ಇದು ಜೀವನ ಕಷ್ಟ ಆಗುತ್ತೆ. ಬಟ್ ನಮ್ಮ ಸತೀಶ್ ಅವರ ಒಂದು ಇದು ಇಲ್ಲಿ ಸ್ಟಾರ್ಟ್ ಆಗಿದ್ದು ಅಲ್ಲಿ ಅವ್ರ ಒಂದು ವೃತ್ತಿ ಜೀವನ ಎಂಡ್ ಆಗುತ್ತೆ. ಆ ಎಂಡಾದ ಒಂದು ಪ್ರಯುಕ್ತ ಕಲ್ಗುಂಡಿಯಲ್ಲೂ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಅದೇ ರೀತಿ ಕಲ್ಯಾರಿಯಲ್ಲಿ ನಮ್ಮ ಒಂದು ಹುಡುಗರು ಮತ್ತೆ ನಮ್ಮ ಕಲ್ಯಾರಿಯ ಗಣಪತಿ ಸಮಿತಿ ಅವರು ಇವರು ಏನು ಕಮಿಟಿ ಅವ್ರನ್ನ ಕೇಳಿದಾಗ ಮತ್ತೆ ಊರಿನ ಜನರ ಒಂದು ಇದನ್ನ ಪರ್ಮಿಷನ್ ತಗೊಂಡು ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆ ಮತ್ತೆ ಅವ್ರ ಮನೆ ಮಕ್ಕಳಿಂದಲೂ ಕೂಡ ಎಲ್ಲ ಹೋಗ್ಬಿಟ್ಟು ನಮಗೆ ಸಹಕಾರ ಮಾಡಿದ್ದಾರೆ. ಈ ಒಂದು ಸುಂದರ ಫಂಕ್ಷನ್ಗೆ ಅವ್ರಿಗೆ ಒಂದು ಚೆನ್ನಾಗಿ ಒಂದು ಇದು ಮಾಡಿ ಕಳಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಊರಿಯವರೆಲ್ಲ ಸೇರಿ ಇವತ್ತು ಎಲ್ಲ ರೆಡಿ ಮಾಡಿದ್ದಕ್ಕೆ ನನಗೆ ಧನ್ಯವಾದಗಳನ್ನು ಹೇಳಿಸ್ತೇನೆ. ಮತ್ತೆ 1996 ಅವರು ದಂಪತಿಗೆ ಕಾಲಿಟ್ಟು ವಿಶಾಲ ಎಂಬ ಧರ್ಮಪತ್ನಿಯನ್ನು ಪಡೆದು ಅವರ ಒಂದು ಸಹಕಾರದಿಂದಲೇ ಇರ್ಬೋದು. ಎಷ್ಟು ಜನರಿಗೆ ಗೊತ್ತಿರ್ಬೇಕು, ಇವತ್ತು ಜೀವನ ಅನ್ನೋದು ಅಷ್ಟು ಈಸಿ ಇಲ್ಲ. ಗಂಡ ಒಂದು ಇದು ಮತ್ತೆ ಹೆಂಡತಿ ಒಂದು ಇದಾಗುತ್ತೆ. ಎಲ್ಲರ ಜೀವನದಲ್ಲೂ ಬರೀ ಮಾಸ್ಟರ್ ಅಂತ ಅಲ್ಲ, ಎಲ್ಲರೂ ಕೂಲಿ ಕಾರ್ಮಿಕರಿಂದ ಹಿಡಿದು IT BT ಕಂಪ್ಯೂಟರ್ ಅಂತ ಶಿಕ್ಷಣದಲ್ಲೂ ಕೂಡ ಗಂಡ ಒಂದು ಹೆಂಡತಿಯಲ್ಲಿ ಸಾಮರಸ್ಯ ಇದ್ದಿದೆ. ಅಂತ ಇದ್ರಲ್ಲೂ ಕೂಡ ಧರ್ಮಪತ್ನಿ ಆದಂತ ವಿಶಾಲ ಅವರು ಅವರಿಗೆ ಒಂದು ಸಹಕಾರ ಕೊಟ್ಟು ಒಳ್ಳೆ ರೀತಿಯಲ್ಲಿ ಒಂದು ಸಪೋರ್ಟ್ ಅನ್ನ ಮಾಡಿ ಮಕ್ಕಳಿಗೆ ಒಂದು ಕಲಿಕೆಯ ಮಾರ್ಗ ಇದು ಮಾಡ್ಲಿಕ್ಕೆ ಸಹಕಾರ ಮಾಡಿರ್ತಾರೆ. ಹಾಗೂ ಮಕ್ಕಳಾದ 3 ಜನ ಯಶವಂತ್, ಸ್ನೇಹ ಮತ್ತು ನಾನು ಕೂಡ ಅವ್ರ ಜೊತೆ ಇಲ್ಲಿ ಬಂದು ಸ್ಕೂಲಲ್ಲಿ ಬಂದು ಹಲವು ಕಾರ್ಯಕ್ರಮ ಮಾಡಿಗಳಲ್ಲಿ ನೋಡ್ಬೇಕಿತ್ತು. ಸ್ಕೂಲ್ ಜೀವನ ನಮಗೆ ತುಂಬಾ ಇವಾಗ್ಲೂ ಒಂದು ಖುಷಿ ಆಗುತ್ತೆ. ಇವತ್ತಿಗೂ ಅದು ಹೇಳಿದಷ್ಟು ಮಾತುಗಳು ಬರುತ್ತೆ ಅದ್ರ ಬಗ್ಗೆ. ಅಷ್ಟೊಂದು ಸುಂದರವಾಗಿ ಇರುತ್ತೆ. 2003 ಸರ್ವ ಶಿಕ್ಷಾ ಅಭಿಯಾನ ಏನು ಗೌರ್ಮೆಂಟ್ ಬಿಟ್ಟಿತ್ತು ಆ ಅಡಿಯಲ್ಲೂ ಕೂಡ ಇಲ್ಲಿ ಕೆಲಸ ಮಾಡಿದ್ದಾರೆ. ಸುಮಾರು ಜನಕ್ಕೆ ಏನು ಸವಲತ್ತುಗಳನ್ನ ಕೊಡಿಸ್ಬೇಕಿತ್ತು ಸರ್ ಮಕ್ಕಳಿಗಳಿಗೆ, ಅದೆಲ್ಲ ಕೊಡಿಸಿದ್ದಾರೆ. ಹಾಗೆ ಇದು ಎಲ್ಲ ಒಂದು ಒಳ್ಳೆ ರೀತಿ ಕೆಲಸಗಳನ್ನ ಮಾಡಿ 2010 ಇಲ್ಲಿಂದ ಕಲ್ಯಾಣಿಗೆ ಟ್ರಾನ್ಸ್ಫರ್ ಆಗಿರ್ತಾರೆ. ಒಂದು ತಮ್ಮ ಒತ್ತಡ ಸ್ಥಿತಿಯಲ್ಲೂ ಕೂಡ ಸರ್ ಬಂದು ಇಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸಂಸ್ಥಾ ಈ ಒಂದು ಮಾತನ್ನು ಸತೀಶ್ ಸರ್ ಅವರ ಜೀವನ ಚರಿತ್ರೆಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸಿದ ಸಹ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು.
ಈ ಕಾರ್ಯಕ್ರಮವನ್ನು ಮೆರುಗುಗೊಳಿಸಲು ಭಕ್ತಿ ಪ್ರಧಾನವಾದ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಕಮಲಗೌಡ. ಬೆಳೆಯುತ್ತ ಬಿದಿರುನಾದೆ ಹುಟ್ಟುತ್ತ ಹೊಮ್ಮನಾದೆ ಬೆಳೆಯುತ್ತ ಬಿದಿರುನಾದೆ ನಾನ್ಯಾರಿ ಕೇಳೆ ನಾನ್ಯಾರಿ ಕಂಠದಿಂದ ಆಡಿದಂತಹ ಕಮಲಾರವರಿಗೆ ಧನ್ಯವಾದಗಳು. ಸದಾ ಸ್ಫೂರ್ತಿಯ ಹೊನಲಾಗಿರುವ, ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ತಮ್ಮ ಏಳಿಗೆಯನ್ನು ಕಾಣುವ, ಹಿರಿಯರನ್ನು ಪ್ರೋತ್ಸಾಹಿಸುವ, ಹಿರಿಯ ಗುಣದ ಹಾಗೂ ಶಿಸ್ತಿನ ಸಿಪಾದಿಯಾದಂತಹ ನಮ್ಮ ಊರಿನ ವ್ಯಕ್ತಿಯಾದ ಚಂದ್ರಶೇಖರ್ ಆಚಾರ್ಯ ಅವರು ತಮ್ಮ ನುಡಿಪೀಠವನ್ನೇರುವ ಮೂಲಕ ತಮ್ಮ ಆದರ್ಶ ನುಡಿಗಳನ್ನು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪಡೆದಂತಹ ಸಂಕಲ್ಪವಾದ ಸದಸ್ಯರುಗಳಿಗೂ ಹಾಗೂ ವೇದಿಕೆಯಲ್ಲಿ ಗೊತ್ತಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಮುಂದೆ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಯುವಕರಿಗೂ ನನ್ನ ವಂದನೆಗಳನ್ನು ವರ್ಧಿಸುತ್ತಾ ಸುಮಾರು 15 ವರ್ಷ ಕಾಲ ಈ ಚಿಕ್ಕ ಒಂದು ಹಳ್ಳಿಯಲ್ಲಿ ವ್ಯಾಸಂಗದಲ್ಲಿದ್ದಂಥ ಧರ್ಮಸಂಸ್ಥೆ ಗುರುಗಳು ಇಲ್ಲಿ ತುಂಬಾ ಮಕ್ಕಳಿಗೆ ಸಾಮಾನ್ಯ ಅಂದ್ರೆ ಒಂದು 30-35 ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ವಿ. ಆ ದಿವಸ ಎಲ್ಲ ಏನು ವಿಶ್ವಾಸವನ್ನು ಇಟ್ಕೊಂಡಿದ್ರು ಅದು ಒಬ್ಬೊಬ್ಬ ಮಕ್ಕಳು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಊರಿನಲ್ಲಿ ವ್ಯಾಸಂಗದಲ್ಲಿ ಇದ್ದು ಅವರು ಕೂಡ ಅವರವರ ದುಡಿಮೆಯಲ್ಲಿ ಚೆನ್ನಾಗಿ ತೊಡಗಿ ಈ ಗುರುಗಳನ್ನು ನೆನೆಸಿಕೊಂಡು ಈ ದಿವಸ ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತಾರೆ. ಹಾಗೆಯೇ 15 ವರ್ಷ 16 ವರ್ಷ ಕಳೆದ್ರೂ ಕೂಡ ಇವರಲ್ಲಿ ಕಲಿತಂತ ವಿದ್ಯಾ ನಮಗೆ ಒಂದು ದಾರಿ ತೋರಿಸಿದೆ ಅಂತ ಹೇಳಿ ಈ ದಿವಸ ಇಲ್ಲೊಂದು ವಿಭೂತಿಯನ್ನು ಹಮ್ಮಿಕೊಂಡಿದ್ದು ಎಲ್ಲರಿಗೂ ಸಂತೋಷದ ವಿಷಯ ಆಗಿದೆ. ಹಾಗೂ ಇಲ್ಲಿ ಯಾವುದೇ ಗೊಂದಲ ಇಲ್ಲದೆ ಸುಮಾರು 15-16 ವರ್ಷ ಕಾಲ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬಂದಿದ್ದು ಅವತ್ತಿನಿಂದ ಇವರು ಇಲ್ಲಿಂದ ಹೊರಟೋದ ಅನಂತರವಾಗಿ 2 ವರ್ಷದ ಈ ಶಾಲೆ ಉತ್ತಮವಾಗಿ ಭಾಗವಹಿಸಿ ಒಳ ಕಟ್ಕೊಂಡಿದ್ದಂತ ಯಾಕಾದರೂ ಆಗಿದೆ ಅಂದ್ರೆ ಇಲ್ಲಿ ಸರಿಯಾದ ಶಿಕ್ಷಕರು ಈ ಊರಿಗೆ ಸರ್ಕಾರ ಒದಗಿಸಿ ಕೊಡದಿದ್ದ ಕಾರಣ ಎಲ್ಲ ಮಕ್ಕಳು ಅಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಿ ಹೊರಗಡೆ ವಿದ್ಯಾಭ್ಯಾಸ ಮಾಡ್ಕೊಂಡು ಕರ್ತವ್ಯ. ಆದ್ದರಿಂದ ಇಲ್ಲಿ ಇಷ್ಟು ದಿವಸ ಕಲಿತ ವಿದ್ಯಾಭ್ಯಾಸಕ್ಕೆ ಎಲ್ಲರೂ ಕೂಡ ಒಂದು ಸೂಚನೆಯನ್ನು ತಿಳಿಸಿ ಈ ನಮ್ಮ ಸತೀಶ್ ರಾಷ್ಟ್ರದ ಗುರುಗಳನ್ನು ಈರುವಳಿಗೆ ಕರೆದು ಮತ್ತೊಂದು ಸನ್ಮಾನಕ್ಕೋಸ್ಕರ ಇಷ್ಟಪಟ್ಟಿದ್ದಾರೆ. ಒಂದು ದಿವಸ ಊರಿನಿಂದ ಹೊರಗೆ ಕೂಡ ಅವರ ನಮ್ಮಲ್ಲಿ ಇದ್ದಾರೆ ಎಂಬುದನ್ನು ನೆನೆಸಿ ಆದ್ದರಿಂದ ನಮಗೂ ಕೂಡ ಈ ಶಾಲೆಯಲ್ಲಿ ಇವರೊಂದಿಗೆ ಸಣ್ಣ ಪುಟ್ಟ ಕೆಲಸ ಮಾಡಲು ಅನಿಸಿಕೊಂಡು ನಮ್ಮ ಮಕ್ಕಳು ಕೂಡ ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರು ಕೂಡ ಒಳ್ಳೆ ತಿಳಿದಿದ್ದಾರೆ. ಹಾಗಾಗಿ ಒಂದೇ ರೀತಿಯಾದಂಥ ಪುಟ್ಟ ಚಿಕ್ಕ ಗ್ರಾಮ ಆದರೂ ಕೂಡ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಹೊಂದಿಸಿಕೊಂಡು ಇವತ್ತು ಕೂಡ ಅಭಿಮಾನ ಇಟ್ಟು ನಮ್ಮೆಲ್ಲರ ಮುಖಂಡರಲ್ಲಿ 2 ನಾಲ್ಕರಲ್ಲಿ ಅವಕಾಶ ಪಟ್ಟಂತ ನೀವು ಎಲ್ಲ ಯುವಕರಿಗೂ ಇಲ್ಲೇ ಬಂದು ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆ 2 ಮಾತುಗಳನ್ನು ಮುಗಿಸಿರ್ತೀನಿ. ಸತೀಶ್ ಪಾಟೀಲ್ ಅಷ್ಟು ಬಂದು ನಮ್ಮ ಊರಲ್ಲಿ ಮತ್ತು ಅಷ್ಟು ನಾವು ಮನೆಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಅವರೇ ಮನೆಮನೆಗೆ ಬಂದು ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಮ್ಮ ಊರಿಗೆ ಒಳ್ಳೆ ಹೆಸರು ತಂದಿದ್ದಾರೆ. ನಮ್ಮ ಮಕ್ಕಳು ಓದಿದರು ಸಹ ಎಲ್ಲ ಪೊಲೀಸ್ ಇಲಾಖೆ, ಹಾಸ್ಪಿಟ್ಲು, ನರ್ಸು ಮತ್ತೆ ಕೇರಳ ಪ್ರತಿಯೊಂದು ಕಡೆಯೂ ಎಲ್ಲರೂ ಒಳ್ಳೆ ಇಂಪ್ರೂವ್ ಆಗಿದ್ದಾರೆ. ಈ ಕಡೆಯಿಂದ ಓದಿ ಅಷ್ಟು ಒಂದು ಊರೊಂದು ಒಳ್ಳೇದು ಮಾಡಿದ್ದಾರೆ. ಅವರಿಗೆ ಮಾತಾಡೋಕ್ಕಾಗಲ್ಲ. ಕುಟುಂಬಕ್ಕೆ ಕೊಟ್ಟು ಸಹಕರಿಸಲಿ ಅಂತ ಹೇಳಿ ನಮ್ಮ 2 ಹಿತವಚನಗಳನ್ನು ನೀಡಿದ ಹಿರಿಯವರಿಗೆ ಧನ್ಯವಾದಗಳು. ಬದುಕೆಂಬುದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಇಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಉಳಿಯುವುದಿಲ್ಲ. ಇಲ್ಲಿ ಉಳಿಯುವುದು ಒಂದೇ, ಅದು ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಈಗ ವಿದ್ಯಾರ್ಥಿಗಳು ಈ ದೇಗುಲದಲ್ಲಿ ತಮಗಾದ ಅನುಭವವನ್ನು ಹಾಗೂ ಕಳೆದಂತಹ ಸಂತೋಷದ ಕ್ಷಣವನ್ನು ನಮ್ಮ ಮುಂದೆ ಹಂಚಿಕೊಳ್ಳಬೇಕಾಗಿ ವಿನಂತಿಸಿಕೊಡ್ತೇನೆ. ಯಾರಾದರೂ ಸ್ಟೂಡೆಂಟ್ಸ್ ಅವರ ಅನಿಸಿಕೆಯನ್ನು ಹೇಳಬೇಕಾಗಿ ವಿನಂತಿಸಿಕೊಡ್ತೇನೆ.
ವೇದಿಕೆ ಮೇಲೆ ಉಳಿಸುತ್ತಿರುವಂತಹ ಮೊದಲನೇದಾಗಿ ನಮ್ಮ ವಿದ್ಯೆ ಸ್ಟಾರ್ಟ್ ಮಾಡಿದಂತಹ ಗುರುಗಳು ಸತೀಶ್ ಮಾಸ್ಟರ್ಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಮೊದಲನೇದಾಗಿ ಆಯ್ಕೆ ಅಂತ ಕರೀತಿದ್ದು ಚಿಕ್ಕ ಮಕ್ಕಳಾಗಿದ್ದು ಅವರಿಗೂ ಸಹ ಈ ವೇದಿಕೆಗೆ ಸ್ವಾಗತಿಸುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಹಿರಿಯರು ನಮಸ್ಕರಿಸುತ್ತಾ, ಹಾಗೇನೆ ನಾನು ಒಟ್ಟಿಗೆ ಓದಂತವ್ರು ತುಂಬಾ ಜನ ಇದ್ದಾರೆ. ಎಲ್ರಿಗೂ ನೆನಪಿರುತ್ತೆ, ಯಾರು ಹೇಳ್ಕೊಳಲ್ಲ ಅಷ್ಟೇ, ಎಲ್ಲ ಹಿಂದೆ ಮುಂದೆ ಮಾಡ್ತಿರ್ತಾರೆ. ಆದ್ರೆ ಎಲ್ರಿಗೂ ನಾನು ಇಂಥ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ತುಂಬಾ ಖುಷಿ ಆಯ್ತು. ವಿಚಾರ ಕೇಳೇ ನಮ್ಮ ಬರ್ಬೇಕು ಮನಸ್ಸಾಗಿ ಓಡೋಡು ಬಂದಂಗಾಯ್ತು. ಹಾಗೇನೆ ಈಗ ನಮ್ಮ ಜೀವನದಲ್ಲಿ ಈಗ ಬೆಳಿಬೇಕು ದಾರಿ ಹೆಂಗೆ ಅಂತಂದ್ರೆ ಗುರುಗಳು ಎಷ್ಟು ಉತ್ತಮ, ಎಷ್ಟು ಅಗತ್ಯ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ಟೈಮಲ್ಲಿ ಹೇಳೋರು ಟೈಮಲ್ಲಿ ಈಗ ಓದಪ್ಪ ಹಂಗ್ ಮಾಡಿ ಹೀಗ್ ಮಾಡಿ ಅಂತ ನಮಗೆ ಒಂಥರ ಆಟ ಆಗ್ಬಿಟ್ಟಿತ್ತು ಆಗ. ಈಗ ಅದ್ರ ಅವಶ್ಯಕತೆ, ಅದು ಎಷ್ಟು ಪ್ರಾಮುಖ್ಯತೆ ಇತ್ತು ಅಂತ ಈಗ ಅರ್ಥ ಆಗ್ತದೆ. ಆ ಕಾಲ ನಿಲ್ಸೋಗಿದೆ. ಆದ್ರೆ ಗುರುಗಳದು ಒಂದು ದಾರಿ ಮಾರ್ಗದರ್ಶನ ಎಷ್ಟು ಅವಶ್ಯಕತೆ ಇರೋದನ್ನ ನಾವು ಈಗ ಗೊತ್ತಂತ ಇದೀವಿ. ಏನ್ ಮುಂದೆ ಹೇಳ್ಬೇಕಂದ್ರೆ, ಮುಂದಿನ ದಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಟ್ಟು ಒಂದು ದಾರಿ ಮುಗಿಸ್ಬೇಕು. ಮುಂದಿನ ಜೀವನದಲ್ಲಿ ಏನೇ ಒಂದು ಬದಲಾವಣೆ ಕಾಣಬೇಕು ಅನ್ನೋದ್ರಲ್ಲಿ, ಒಂದು ಊರಿಗೆ ಒಂದು ಬದಲಾವಣೆ ತರಬೇಕು ಅಂದ್ರೆ ಆ ಮಕ್ಕಳು ಶಿಕ್ಷಣ ತುಂಬಾ ಅಗತ್ಯ ಅಂತ ನಾನು ಈ ಟೈಮಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಈ ಹುಡುಗರು ಎಲ್ಲ ಓದಂತ ಹುಡುಗರು ಮಾಸ್ಟರ್ ಕಷ್ಟಕ್ಕೆ ಈ ತರ ಒಂದು ಒಳ್ಳೆ ಯೋಚನೆ ಮಾಡಿದ್ದಾರೆ. ಅದು ತುಂಬಾನೇ ಧನ್ಯವಾದಗಳು ಹೊರಡಿಸುತ್ತೆ ಎಲ್ಲರಿಗೂ. ಮಾತು ಮುಗಿಸ್ತೀನಿ. ಜೈ ಜಯ ಜಯ ಕರ್ನಾಟಕ. ತುಂಬಾ ಸರಳವಾಗಿ ಸುಲಲಿತವಾಗಿ ತಮ್ಮ ಅನಿಸಿಕೆಯನ್ನು ಹೇಳಿದಂತ ಹೇಮಂತ್ ಅವರಿಗೆ ಧನ್ಯವಾದಗಳು. ದೇಶ ವಿದೇಶಗಳನ್ನು ಹೋಗಿ ಊರಿಗೆ ಒಳ್ಳೆ ಕೀರ್ತಿಗಳನ್ನು ತಂದಿದಂತ ನಾನು ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ಮಳೆ, ಚಳಿ, ಗಾಳಿ, ಬಿಸಿಲು ಯಾವುದೂ ಲೆಕ್ಕಿಸ್ತೇನೆ ದಿನಕ್ಕೆ 4 ಬಾರಿ ನಮ್ಮ ಊರಿಗೆ ಪಾದಯಾತ್ರೆ ಮಾಡಿ ವಿದ್ಯಾಭ್ಯಾಸ ಕಲಿಸಿ ನಮ್ಮ ಮಕ್ಕಳಿಗೆ ತುಂಬಾ ಹೊರಗಡೆ ಎಲ್ಲೇ ಆಗುತ್ತೆ, ಬೆಂಗಳೂರು ಎಲ್ಲೇ ಆಗುತ್ತೆ ನಿಮಗೆ ಹೋಗಿ ಬರ್ತಕ್ಕಂಥ ತಾಕತ್ತು ಬಂದಿದೆ. ಬರೀ ಮಕ್ಕಳೇ, ಯಾಕೆ ಹಿಂದುಳಿತೀರಿ? ಯಾವ ಸ್ಥಾನ ನಿಮಗೆ ಯಾಕಿಲ್ಲ, ನೀವೇ ಸಾಕಬೇಕು. ನಿಮ್ಮ ಸ್ಥಾನ ವಿದ್ಯಾಭ್ಯಾಸ ಕಲಿಸಿ ಇವತ್ತ ನಮ್ಮೂರಿಗೆ ಒಳ್ಳೆ ಬಾಡಿಗೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳು. ಹಾಗೇನೆ ಮತ್ತೆ ಇನ್ನೊಂದು ತರ ಏನಪ್ಪ ಹೇಳ್ಬೇಕಂತಂದ್ರೆ, ನಮ್ಮೂರಿನ ಸ್ಥಿತಿಗತಿ ಹೇಗಿತ್ತು ಅವ್ರು ನಮ್ಮೂರಿಗೆ ಬಂದಾಗ ಇವತ್ತು ಹೇಗಿದೆ. ಅವತ್ತಿನ ಮಟ್ಟದಲ್ಲಿ ಒಂದು ಮಕ್ಕಳಿಗೆ ಒಂದು ತಾಯಿಯಾದರೂ ಅವ್ರನ್ನ ಶುದ್ಧಿಪಡಿಸಿ ಅವ್ರನ್ನ ತಲೆಗೆ ಅಥವಾ ಹೂ ಮುಡಿಸಿ ಪ್ರತಿಯೊಂದು ಕೈಕಾಲು ಮುಖಾಂತರ ಪದ್ಧತಿ ಇರಲಿಲ್ಲ. ಅವತ್ತಿನ ಸ್ಥಿತಿ ಇವತ್ತು 5 ರೂಪಾಯಿ ಸಂಬಳ ತರ್ತೀವಿ. ಅವತ್ತಿನ ಸ್ಥಿತಿ 10 ರೂಪಾಯಿ ಇತ್ತು. ಒಂದು ಆಳಿಗೆ ಸಂಬಳ 10 ರೂಪಾಯಿ. 10 ರೂಪಾಯಿ ತಂದು ಇವತ್ತು ಮಕ್ಕಳ ಜೀವನ ಹಾಕಿದ್ರೆ ಭಾರಿ ಕಷ್ಟ ಇತ್ತು. ಅಂತ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿ ನಮ್ಮ ಮಕ್ಕಳು ಓದಬೇಕು ಅಂತೇಳಿ ಯಾವುದೇ ಮಕ್ಕಳಾಗ್ಲಿ ಇವತ್ತಿನ ಪರಿಸ್ಥಿತಿ ಚೆನ್ನಾಗಿ ಕಳಿಸ್ತೀವಿ. ನಾವು ಇವತ್ತು ನಮ್ಮ ಮಕ್ಕಳನ್ನ ಏನ್ ಮಾಡ್ತೀವಿ, ನಿಮ್ಗೆ ಕೆಲಸ ಸ್ನಾನ ಜಪ ಮಾಡಿ ಸ್ಕೂಲಿಗೆ ಕಳಿಸ್ತೀವಿ. ಆ ದಿನದಲ್ಲಿ ಕೈಕಾಲು ತೊಳೆಯೋಕ್ಕೂ ಕಷ್ಟ ಇತ್ತು ಮಕ್ಕಳಿಗೆ. ಕೈಕಾಲು ತೊಳೆಸಕ್ಕೂ ತಾಯಿಯಂದ್ರಿಗೆ ಕಷ್ಟ ಇತ್ತು. ಅಂತ ಕಷ್ಟದಲ್ಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಸತೀಶ್ ಸರ್ ಅದನ್ನ ಯಾವುದೇ ಭಿನ್ನ ಭೇದಗಳನ್ನು ಇಟ್ಟಿಲ್ಲ. ಯಾಕೆ ಈ ಮಕ್ಕಳು ಈ ತರ ಬಂದಿದವನ, ಇವಕ್ಕೆ ಯಾವ ತರ ವಿದ್ಯಾಭ್ಯಾಸ ಕಲ್ಸೋದು, ಯಾವ ತರ ಇವ್ನು ನೋಡ್ಕೊಳ್ಳೋದಪ್ಪ ಅಂತೇಳಿ ಯಾವ್ದನ್ನು ಇರ್ಲಿಲ್ಲ. ನಮ್ಮ ಮಕ್ಕಳು, ಇದು ನನ್ನ ಊರು, ಇಲ್ಲಿ ನನ್ನ ಜನ ಅನ್ನೋದೊಂದು ಮನೋಭಾವನೆ ಬಿಟ್ಟರೆ ಬೇರೆ ಯಾವುದೂ ಇರಲಿಲ್ಲ ಅವ್ರಿಗೆ ಅಂತ ರೀತಿ ನಮ್ಮ ಹುಡುಗಿಗೆ ವಿದ್ಯಾಭ್ಯಾಸ ಕಲಿಸಿ ಹೋಗಿದ್ದಾರೆ ಗುರುಗಳು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಎಷ್ಟೇ ಸ್ಥಾನ, ಗುರುವಿನ ಸ್ಥಾನ ಇವತ್ತ ಟೀಚರ್ ಇರ್ಬೋದು, AC ಇರ್ಬೋದು ಅಥವಾ ಜಡ್ಜ ಇರ್ಬೋದು, ಗುರುವಿನ ಸ್ಥಾನ ತಗೊಳ್ಳೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಯಾವ ಗೌರ್ಮೆಂಟ್ ಅಫಿಷಿಯಲ್ಸ್ ಆದ್ರೂ ಕೂಡ ಗುರುವಿನ ಸ್ಥಾನ ತಗೊಳ್ಳೋಕೆ ಯಾರ ಕೈಯಿಂದಲೂ ಆಗಿಲ್ಲ. ಸಾವಿರಾರು ಜನ ಕೋರ್ಟ್ ಕಚೇರಿ ಎಲ್ಲ ಸಿಗ್ತಾರೆ, ಆದ್ರೆ ಅವ್ರಿಗೆಲ್ಲ ನ್ಯಾಯತೆ ದೊರಕೊಡಂತ ಜಡ್ಜು ಕೂಡ ತಗೊಳಕ್ಕಾಗಲ್ಲ ಗುರುವಿನ ಸ್ಥಾನ. ಯಾರಪ್ಪ ನೀವು ವಿದ್ಯಾಭ್ಯಾಸ ಕಲಿಸಿತ್ತು? ಗುರುಗಳು. ಯಾವ ಗುರುಗಳು? ಸತೀಶ್ ಸರ್. ಆ ಗುರುಗಳಿಗೆ ಮತ್ತ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಮಕ್ಕಳಿಗೆ ನಮ್ಮ ಊರಿನ ಸ್ಥಿತಿ ಅವಾಗಿನ ಇವಾಗೆಲ್ಲ ಒಳಚರಂಡಿ ಇದೆ, ಹಾಗೇನೆ ಮತ್ತೆ ಡಾಮ ರಸ್ತೆ ಇದೆ, ಸಿಮೆಂಟ್ ರಸ್ತೆ ಆಗಿದೆ. ಆ ಕಾಲದಲ್ಲಿ ಬಚ್ಚೆ ನಡೆದಾಡೋದಕ್ಕೆ ತುಂಬಾ ಕಷ್ಟ ಇತ್ತು. ಅಂತ ಅದರಲ್ಲಿ ಮಕ್ಕಳನ್ನೆಲ್ಲ ಗುಡ್ಡೆ ಮಾಡ್ಕೊಂಡು ಅವ್ರಿಗೆ ಸ್ವತಂತ್ರ ದಿನಾಚರಣೆ ಸಹ ಡ್ಯಾನ್ಸ್ ಕಲಿಸಿ ಅವ್ರನ್ನೆಲ್ಲ ಫೋಟೋ ಇಟ್ಕೊಂಡು ಊರಿಗೆ ಬರುವಾಗ ಸ್ವಚ್ಛತೆ ಮಾಡಕ್ಕೂ ನಮ್ಮ ಜನಗಳಿಗೆ ಅವಾಗ ಟೈಮ್ ಇರ್ಲಿಲ್ಲ. ಆದ್ರೂ ನಮ್ಮ ಊರಿಗೆ ನನ್ನೂರು, ನಾನು ಯಾಕೆ ಹೋಗಿ ಹಿಂದೆ ಮುಂದೆ ನೋಡ್ಬೇಕು, ನಡ್ಕೊಂಡು ಹೋಗ್ಲೇಬೇಕು ಬರ್ಲೇಬೇಕು ಅಂತೇಳಿ ನಮ್ಮ ಗ್ರಾಮಸ್ಥನೆಲ್ಲರನ್ನು ದುಡ್ಡಿಗೆ ಹಾಕಿ
ಎಲ್ಲವನ್ನು ಸೇರಿಸ್ಕೊಂಡು ಈ ಊರನ್ನ ಈ ಮಟ್ಟಕ್ಕೆ ತಗೊಬಂದು ನಿಲ್ಸಿ ಇವತ್ತು ಇಷ್ಟೊಂದು ಕಾರ್ಯಕ್ರಮ ಸೇರ್ತೀವಿ ಅಂದ್ರೆ ಸೇರ್ತೀವಿ ಮಾತಾಡಿಸ್ಬೇಕು ಅಂದ್ರೆ ಸತೀಶ್ ಸಾರನೇ ಕಾರಣ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಸತೀಶ್ ಸಾರನೇ ಸತೀಶ್ ಸಾರನೇ ಕಾರಣ ಇದಕ್ಕೆಲ್ಲದಕ್ಕೂ. ಸತೀಶ್ ಸಾರಿಗೆ ನಾವು ಎಷ್ಟು ಮನೋಭಾವನೆಯಿಂದ ಪ್ರೀತಿಯಿಂದ ನೋಡ್ಕೊಂಡ್ರು ಕೂಡ ಕಡಿಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾತಾಡಕ್ ಕೊಟ್ಟ ನಮ್ಮ ಗ್ರಾಮಸ್ಥರಿಗೆ ಒಂದು ಮಾತನ್ನು ತುಂಬಾ ಅರ್ಥಗರ್ಭಿತವಾಗಿ ಮಾತನಾಡಿದ ಧರ್ಮಯ್ಯ ಅವರಿಗೂ ಧನ್ಯವಾದಗಳು. ಈಗ ಕನ್ನೆಯವರು ಬರ್ತಿದ್ದಾರೆ ಹೊರಟಿಗೆ. ಗ್ರಾಮದ ಹಿರಿಯರೇ ಮತ್ತೆ ಮಹಿಳೆಯರೇ, ಮುಗಿದು ಹೊತ್ಕೊಂಡ್ರೆ ಕಣ್ಣೀರು ಬರ್ತದೆ. ಯಾಕಂದ್ರೆ ಇದ್ದ ಭೂಮ ಇಲ್ಲ. ಯಾಕಂದ್ರೆ ಇದೆಲ್ಲ ಒಂದು ಜೊತೆಗೆ ಆಡಲ್ ಬೇಕಂತ ಗೊತ್ತು ನಾವು. ಆದ್ರೆ ಮಕ್ಕಳನ್ನ ಬೇರೆಯವ್ರು ತಿರುಗಿ ಆ ನಕ್ಷಕ್ಕೆ ಕಾರಣ ಯಾಕಪ್ಪ ಅಂದ್ರೆ ಅವ್ರು ಏನ್ ಹೇಳಿದ್ರೆ ನಮ್ಮ ಒಂದು ತಿರುಗೊಂಡಿದ್ದಾಗ ಅದನ್ನ ತಿರುಗೊಂಡನ್ನ ಬೆಳಕು ಮಾಡಿಕೊಟ್ಟಿದ್ದ ನಮ್ಮ ಸತ್ಯ ಪಾರ್ಟಿಗೆ ಮಾತಾಡಬೇಕು ಅಥವಾ ಒಟ್ಟೊಳಗೆ ಪುಸ್ತಕನ ಮಾತಾಡ್ತೀವಿ. ಯಾಕೆಂದ್ರೆ ನಾವಿದು ಇದು ಬೇರೆ. ಇವಾಗ ನಮ್ಮ ಮಕ್ಕಳನ್ನ ನೋಡ್ಬೇಕಂದ್ರೆ ಇವತ್ತು ಸಂತೋಷ ಕಾರಣ ಏನ್ ಹೇಳ್ತಾರೆ, ಒಂದು ಮನೆ ಕಟ್ಟೋದಕ್ಕೆ ಫೌಂಡೇಶನ್ ಮುಖ್ಯ. ಮನೆ ಕಟ್ಟಕ್ಕೆ ಒಂದು ಫೌಂಡೇಶನ್ ಮುಖ್ಯ. ಅಲ್ಲಿ ನಾವು ಫೌಂಡೇಶನ್ ಸರಿಯಾಗಿ ಸ್ಥಿತಿಯಲ್ಲಿ ಮಾಡಿಲ್ಲ ಅಂದ್ರೆ ಮನೆ ಯಾವತ್ತೂ ನಿಲ್ಲಲ್ಲ. ಏನೋ ಈಗ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಇಷ್ಟು ಮಾತಾಡ್ಬಿಟ್ಟು ಅವಕಾಶ ನಿಮ್ಗೆ ಇರ್ಲಿಲ್ಲ. ಈ ಜಾಗ ಇಂಥ ಜಾಗದಲ್ಲಿ ನೀವು ಮಾತಾಡೋ ಛಲ ಮತ್ತು ಯಾಕೆ ತೊಂದರೆ ನಮ್ಮ ಮಾತು ಕೂಡ ಬರ್ತಾ ಇದೆ. ಮಾತು ಮಾಡಿದ ತಕ್ಷಣ ಎಲ್ಲ ಮನಸ್ಸುಗಳಿಗೆ ಬರ್ತೇವೆ. ಹಾಗಾಗಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಕಲ್ಯಾಣ ಗ್ರಾಮದವರಿಗೂ ಹಿರಿಯರಿಗೂ ಮತ್ತೆ ಎಲ್ಲರಿಗೂ ಸಹ ನಮ್ಮ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಹೇಳ್ತೀನಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರು ನಮಃ ಅಂತ ಹೇಳ್ತಾರೆ. ಮೊದಲಿನಿಂದಾಗಿ ನಮ್ಗೆ ಅಡಿಪಾಯ ಅನ್ನೋದು ಮೊದಲು ನಮ್ಗೆ ಮುಖ್ಯ ಆಗಿರುತ್ತೆ. ಆ ಅಡಿಪಾಯ ಕೊಟ್ಟಾರೆ ನಮ್ ಸರ್. ಇವತ್ತು ನಾವು ಇಲ್ಲಿ ನಿಂತಿದೀವಿ ಅನ್ನೋದಕ್ಕೋಸ್ಕರ, ಇವತ್ತು ನಾವು ಇಲ್ಲಿ ನಿಂತಿದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ ಸರ್ ಆಗಿರ್ತಾರೆ. ಎಲ್ಲೇ ಜೀವನ ಮಾಡಿದ್ರು, ಹೇಗ್ ಜೀವನ ಮಾಡಿದ್ರು ಕೂಡ ಒಂದು ಏನೋ ಒಂದು ಮಾತು ಹೇಳಿರ್ತಾರಲ್ಲ, ಅದು ನೆನಪಿಗೆ ಬರುತ್ತೆ. ಆ ನೆನಪು ಬರುವಂತ ಮಾತುಗಳನ್ನ ಅವ್ರು ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಅದಕ್ಕೆ ನಾವು ಇವತ್ತು ಅವರಿಗೆ ಚಿರಋಣಿ ಆಗಿರ್ತೀವಿ. ಯಾವಾಗ್ಲೂ ಕೂಡ ಏನೇ ಒಂದು ಶಿಕ್ಷಕರಾಗಿರ್ಬೋದು, ಇವತ್ತು ನಮ್ಗೆ ಈ ಶಾಲೆ ಮುಚ್ಚಿರ್ಬೋದು, ಅವರಂತ ಶಿಕ್ಷಕರು ಬಂದು ಇವತ್ತು ಈ ಶಾಲೆ ಮುಚ್ತಾ ಇರ್ಲಿಲ್ಲ. ಅಥವಾ ಬೇರೆ ನಮ್ಮ ನಮ್ಮ ಊರಿನ ಮಕ್ಕಳು ಬೇರೆ ಕಡೆ ಹೋಗೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಆ ರೀತಿ ಯಾವುದೇ ಮಕ್ಕಳು ಇಲ್ಲಿಂದ ಹೊರಗಡೆ ಹೋಗೋದಕ್ಕೂ ಒಂದು ಶಿಕ್ಷಕರ ಅವಶ್ಯಕತೆ ಇದೆ. ಆ ಅವಶ್ಯಕತೆ ಶಿಕ್ಷಕರು ಇಲ್ಲಿಗೆ ಸರಿಯಾದ ಶಿಕ್ಷಕರು ಸಿಗದೇ ಇರೋದಕ್ಕೋಸ್ಕರ ಈ ಶಾಲೆ ಮುಚ್ಚೋ ಅವಶ್ಯಕತೆ ಬಂದಿದೆ. ಅದೇ ರೀತಿ ಈ ಶಾಲೆನ ಮತ್ತೆ ರಿಓಪನ್ ಮಾಡಿಸ್ಲಿ ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ನಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಂತಹ ಕೆಂಪನವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಚಂದ್ರಶೇಖರ್ ಅವರು ಬರ್ತಿದ್ದಾರೆ. ಅವರ ಅಭಿಪ್ರಾಯವನ್ನು ಅನಿಸಿಕೆಯನ್ನು ಕೇಳುವ. ವ್ಯಕ್ತಿಲಿರ್ತಕ್ಕಂಥ ಮುಖ್ಯ ಶಿಕ್ಷಕರಾಗಿ, ಸಹ ಶಿಕ್ಷಕರಾಗಿ ನಮ್ಮ ಗ್ರಾಮ ಅಭಿವೃದ್ಧಿಯ ಸದುಪಯೋಗಪಡಿಸಿದಂಥ ಸತೀಶ್ ಸರ್ಗೆ ಅಭಿನಂದನೆಗಳ ಸಲ್ಲಿಸ್ತಾ, ಹಾಗೆ ಅವರ ಪತ್ನಿಯವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ತದನಂತರ ಈ ಚಂದ್ರಶೇಖರ್ ಆಚಾರ್ಯರು ಕೂಡ ಈ ಶಾಲಾ ಅಭಿವೃದ್ಧಿಗೆ ನಮಗೆ ಬಹಳ ಕೈ ಜೋಡಿಸಿದ್ದಾರೆ. ಅವರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೀವಿ. ಹಾಗೆ ಈ ಗ್ರಾಮ ಎಲ್ಲ ಹಿರಿಯರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತುಗಳನ್ನು ಮುಗಿಸ್ತೀವಿ. ತುಂಬಾ ಧನ್ಯವಾದಗಳು ನಿಮ್ಮ ಹಿತ ನುಡಿ ನೋಡಿದ್ದಕ್ಕೆ. ಈಗ ಗುರುವಂದನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಗೆಳೆತನದ ಉಯ್ಯಾಲೆಯಲ್ಲಿ ತೇಲಾಡಿ ಸಾವಿರ ನೆನಪಿನ ಗೋಪುರ ಕಟ್ಟಿಸಿ ತುಸು ಮುಸು ಮುರಿಸಿನ ಮೊಗವ ಹರಣಿಸಿ ತಮ್ಮದೇ ನಿರೀಕ್ಷೆಯೊಂದು ಕಣ್ಣಂಚಿಗೆ ನೀರಿನೊಂದಿಗೆ ನೆನಪುಗಳ ಮತ್ತು ತಂದಿಹುದು ನಮ್ಮ ಈ ಪಯಣ. ಇಂತಹ ಭಾವನೆಗಳು ಈ ಸುಂದರ ಗುಡಿಯಲ್ಲಿ ಕಳೆದ ಸಂತಸದ ಕ್ಷಣಗಳ ನೆನಪು ಹೇಳುತ್ತಿರೋದು. ಈ ಸುಂದರ ಪಯಣಕ್ಕೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗುವ ಆಶಯದೊಂದಿಗೆ ಗುರುಗಳಿಗೆ ಸವಿ ನೆನಪಿನ ಕಾಣಿಕೆಯ ವಿತರಣೆಯ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ.
ವಿದ್ಯಾರ್ಥಿಗಳಿಂದ ಈಗ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಗ್ರಾಮಸ್ಥರು. ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ಮುಂಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತೇನೆ. ಎಲ್ಲರೂ ಆಗಲ್ಲ, ಒಂದು 4 ಜನ ಎಲ್ಲ ಇಲ್ಲಿ ನೋಡಿ. ಗುರುಗಳಿಗೆ ಕಾಲಿಗೆ ಹೂವನ್ನು ಅವರಿಂದ ಆಶೀರ್ವಾದ ಪಡೆಯಬೇಕು. बसत नाही
ನೀನು ಮುಗಿಸ್ತಿಲ್ಲ ಇದು ಬಂದಿರೋ ಆಯ್ತಾ ಚಂದ ಚಂದ ಅಯ್ಯ ಇರ್ತವ ನಾನು ಇರ್ತೇನೆ
ಗುರಿ ಸಾಧಿಸುವ ಛಲ ಮತ್ತು ಸಾಧಿಸುವ ಸತತ ಪ್ರಾಮಾಣಿಕ ಪ್ರಯತ್ನಗಳಿಂದ ಇಂದು ನಮ್ಮೆಲ್ಲರಿಗೂ ಮಾದರಿಯಾಗಿ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ನಮ್ಮ ಗುರುಗಳಾದ ಸತೀಶ್ ಸರ್ ಇವರು ಕಾರ್ಯಕ್ರಮದ ಕುರಿತಂತೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ.